ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ಹಾಗೂ ಪಾಕಿಸ್ತಾನಗಳಿರುವ ಏಷ್ಯಾದ ಕೂಟಗಳಲ್ಲಿ ಭಾರತ ಇನ್ನೂ ಕೂಡ ಮುಂದುವರಿಬೇಕಾ? ಅಕಸ್ಮಾತ್ ಮುಂದುವರಿಲೇಬೇಕು ಅನ್ನೋದಾದ್ರೆ ಅಲ್ಲಿ ಭಾರತ ತನ್ನ ಶಕ್ತಿಯನ್ನ ಯಾವ ರೀತಿಯಲ್ಲಿ ಹೆಚ್ಚು ಮಾಡ್ಕೋಬೇಕು ಮತ್ತು ಅಲ್ಲಿನ ಇನ್ನುಳಿದ ಸದಸ್ಯ ದೇಶಗಳ ವಿಶ್ವಾಸವನ್ನ ಎಷ್ಟರ ಮಟ್ಟಿಗೆ ಗಳಿಸಬೇಕು ಅನ್ನೋ ಬಗ್ಗೆ ಇನ್ನಷ್ಟು ಅವಲೋಕನ ಮಾಡ್ಕೋಬೇಕಾದ ಸಂದರ್ಭ ಒದಗಿದಂತೆ ಕಾಣ್ತಾ ಇದೆ. ಈ ಬಾರಿಯ ಶಾಂಘೈ ಕೋಆಪರೇಷನ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರುವ ಚೈನಾ ಅಲ್ಲಿ ಭಾರತದ ಹಿತಾಸಕ್ತಿಗಳನ್ನು ಕಡೆಗಣಿಸಿರುವುದು ಭಾರತದ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ ಮತ್ತು ಶಾಂಘೈ ಕೋಆಪರೇಷನ್ ಸಂಘಟನೆಯ ರಕ್ಷಣಾ ಸಚಿವರ ಸಮ್ಮೇಳನದಲ್ಲಿ ಜಂಟಿ ಹೇಳಿಕೆಗೆ ಸಹಿ ಹಾಕೋದಕ್ಕೆ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿರಾಕರಿಸಿದ್ದಾರೆ. ಅದಕ್ಕೆ ಕಾರಣ ಆ ಹೇಳಿಕೆಯಲ್ಲಿ ಪಹಲ್ಗಾಮ್ ಮೇಲೆ ನಡೆದ ದಾಳಿಯನ್ನ ಖಂಡಿಸುವ ಕೆಲಸ ನಡೆದಿಲ್ಲ ಅನ್ನೋದು, ಬದಲಿಗೆ ಅಲ್ಲಿ ಕೇವಲ ಬಲೂಚು ದಾಳಿಗಳನ್ನು ಮಾತ್ರ ಸೇರಿಸಲಾಗಿದೆ ಅನ್ನೋದು. ಹಾಗೆ ಭಯೋತ್ಪಾದನೆಯ ವಿರುದ್ಧ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳೋದ್ರಲ್ಲಿ ಆ ಹೇಳಿಕೆ ವಿಫಲವಾಗ್ತಾ ಇದೆ ಅನ್ನೋ ಕಾರಣಕ್ಕೆ ರಾಜನಾಥ್ ಸಿಂಗ್ ಅದಕ್ಕೆ ಸಹಿ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಹಾಗಾದ್ರೆ ಏನಿದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್? ಅದರ ರಕ್ಷಣಾ ಸಚಿವರ ಸಮ್ಮೇಳನ ಏನು? ಅದರಲ್ಲಿನ ಜಂಟಿ ಹೇಳಿಕೆಯಲ್ಲಿ ಏನಿತ್ತು? ಆ ಹೇಳಿಕೆಯ ಉದ್ದೇಶ ಏನಾಗಿತ್ತು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದು ಯುರೇಷಿಯನ್ ದೇಶಗಳು ಮಾಡಿಕೊಂಡ ರಾಜಕೀಯ, ಆರ್ಥಿಕ ಮತ್ತು ಭದ್ರತಾ ಒಕ್ಕೂಟ. ಇದರ ಸ್ಥಾಪನೆ ಆಗಿದ್ದು 2001ರಲ್ಲಿ. ಭಯೋತ್ಪಾದನೆ, ವಿಧ್ವಂಸಕತೆ ಮತ್ತು ಉಗ್ರವಾದದ ವಿರುದ್ಧ ಪ್ರಾದೇಶಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಸದಸ್ಯ ದೇಶಗಳ ಸಹಕಾರ, ಯುರೇಷಿಯಾ ದೇಶಗಳ ನಡುವೆ ಪರಸ್ಪರ ಆರ್ಥಿಕ ನೆರವು, ಆರ್ಥಿಕ ಸಹಕಾರ, ವ್ಯಾಪಾರ ಸಂಪರ್ಕ ಮತ್ತು ಆರ್ಥಿಕ ಅಭಿವೃದ್ಧಿಗಳನ್ನು ಉತ್ತೇಜಿಸುವುದು, ಸದಸ್ಯ ರಾಷ್ಟ್ರಗಳ ನಡುವೆ ಸಾಂಸ್ಕೃತಿಕ ಮತ್ತು ಮಾನವೀಯ ಸಂಬಂಧಗಳನ್ನು ಬೆಳೆಸುವುದು ಮುಂತಾದ ಉದ್ದೇಶಗಳನ್ನು ಈ ಸಂಘಟನೆ ಹೊಂದಿದೆ. ಇದರಲ್ಲಿ ಬೆಲಾರುಸ್, ರಷ್ಯಾ, ಚೀನಾ, ಭಾರತ, ಪಾಕಿಸ್ತಾನ, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ, ಉಜ್ಬೇಕಿಸ್ತಾನ ಮತ್ತು ಇರಾನ್ಗಳು ಸದಸ್ಯತ್ವವನ್ನು ಹೊಂದಿವೆ. ಪ್ರತಿ ವರ್ಷ ಈ ಕೂಟದ ಅಧ್ಯಕ್ಷ ಸ್ಥಾನವನ್ನು ಇದರ ಒಂದೊಂದು ಸದಸ್ಯ ದೇಶಗಳು ವಹಿಸಿಕೊಳ್ಳುತ್ತವೆ. ಈ ಬಾರಿ ಚೈನಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ. ಕಳೆದ ಬಾರಿ ಪಾಕಿಸ್ತಾನ ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿತ್ತು. ಹೀಗಾಗಿ ಸಮ್ಮೇಳನ ಇಸ್ಲಾಮಾಬಾದಲ್ಲಿ ನಡೆಯಿತು. ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಅದರ ಹಿಂದಿನ ಬಾರಿ ಅಂದ್ರೆ 2023ರಲ್ಲಿ ಭಾರತ ಶಾಂಘೈ ಕೋಆಪರೇಷನ್ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿತ್ತು. ಆ ಸಂದರ್ಭದಲ್ಲಿ ಇರಾನ್ಗೆ ಈ ಕೂಟದ ಸದಸ್ಯತ್ವವನ್ನು ಕೂಡ ಕೊಡಲಾಯಿತು. ಇನ್ನು ಈ SCO ಅನ್ನೋದು ರಚನೆಯಾಗಿದ್ದು 2001ರಲ್ಲಿ. ಅವತ್ತಿಗೆ ಚೈನಾ, ರಷ್ಯಾ, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ ಹಾಗೂ ಉಜ್ಬೇಕಿಸ್ತಾನಗಳು ಮಾತ್ರ ಇದರ ಸದಸ್ಯ ದೇಶಗಳಾಗಿದ್ದು. ಹಾಗೆ ನೋಡಿದ್ರೆ ಇದು 1996ರಲ್ಲಿ ಶಾಂಘೈ 5 ಅನ್ನುವ ಹೆಸರಲ್ಲಿ ಚೈನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನಗಳು ರಚನೆ ಮಾಡಿಕೊಂಡಿದ್ದು ಕೂಟ ಆಗಿತ್ತು. 2021ರಲ್ಲಿ ಉಜ್ಬೇಕಿಸ್ತಾನವನ್ನು ಇದಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದರ ಮೂಲಕ ಶಾಂಘೈ ಕೋಆಪರೇಷನ್ ಅಂತ ಹೆಸರು ಬದಲಿಸಿ ಇದನ್ನು ವಿಸ್ತರಣೆ ಮಾಡಲಾಯಿತು. ಆನಂತರ 2005ರಲ್ಲಿ ಭಾರತ ಇದರ ವೀಕ್ಷಕ ಸ್ಥಾನವನ್ನು ಪಡ್ಕೊಳ್ತು. 2017ರಲ್ಲಿ ಪೂರ್ಣ ಪ್ರಮಾಣದ ಸದಸ್ಯತ್ವವನ್ನು ಭಾರತ ಪಡ್ಕೊಳ್ತು. ಇನ್ನು ಶಾಂಘೈ ಕೋಆಪರೇಷನ್ ಅನ್ನೋದು ಚೈನಾ, ರಷ್ಯಾಗಳ ದೃಷ್ಟಿಯಿಂದ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೂಟ. ಆದರೆ ಭಾರತದ ದೃಷ್ಟಿಯಿಂದ ಮತ್ತು ಒಂದು ಕಾಲಕ್ಕೆ ಸೋವಿಯತ್ ಜೊತೆ ಗುರುತಿಸಿಕೊಂಡಿದ್ದ ತಜಿಕಿಸ್ತಾನ, ಉಜ್ಬೇಕಿಸ್ತಾನ ಮುಂತಾದ ದೇಶಗಳಿವೆ ನೋಡಿ, ಅವುಗಳ ದೃಷ್ಟಿಯಿಂದ ಭಯೋತ್ಪಾದನೆಯ ವಿರುದ್ಧದ ಹೋರಾಟ ಅನ್ನೋದು ಕೂಡ ಈ ಸಂಘಟನೆಯ ಪ್ರಮುಖ ಉದ್ದೇಶಗಳ ಪೈಕಿ ಒಂದು. ಯಾಕೆಂದ್ರೆ ಈ ಎಲ್ಲ ದೇಶಗಳು ಭಯೋತ್ಪಾದನೆಯ ಸಂತ್ರಸ್ತ ದೇಶಗಳು ಅನ್ನಿಸ್ಕೊಳ್ತಾ ಇವೆ. ಇಲ್ಲಿ ಉಗ್ರವಾದದ ವಿರುದ್ಧ ಹೋರಾಟ, ಅದಕ್ಕೆ ಸಹಕಾರ, ಇಂಟೆಲಿಜೆನ್ಸ್ ಮಾಹಿತಿಯ ಹಂಚಿಕೆ, ಇಂಥ ಒಂದಷ್ಟು ಉದ್ದೇಶಗಳು ಕೂಡ ಈ ಸಂಘಟನೆಗಿವೆ. ಇನ್ನು ಇದು 2 ಕಚೇರಿಗಳನ್ನು ಹೊಂದಿದೆ. ಇದರ ಮುಖ್ಯ ಕಚೇರಿ ಚೈನಾದ ಬೀಜಿಂಗ್ ಅಲ್ಲಿದ್ರೆ ರ್ಯಾಟ್ಸ್ ಅಂದರೆ ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ನ ಕಾರ್ಯಾಲಯ ಉಜ್ಬೇಕಿಸ್ತಾನದ ರಾಜಧಾನಿ ತಾಷ್ಕೆಂಟ್ ಅಲ್ಲಿದೆ. ಇನ್ನು ಈ ಬಾರಿಯ ಶಾಂಘೈ ಕೋಆಪರೇಷನ್ನ ರಕ್ಷಣಾ ಸಚಿವರ ಸಮ್ಮೇಳನ ಚೈನಾದ ಕಿಂಗ್ಡಾವೋದಲ್ಲಿ ನಡೆದಿದೆ. ಅದರಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗವಹಿಸಿದ್ದಾರೆ. ಈ ಸಮ್ಮೇಳನದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್, ಈ ಭಾಗದ ದೇಶಗಳು ಅನುಭವಿಸ್ತಾ ಇರುವ ಬಹುತೇಕ ಸಮಸ್ಯೆಗಳಿಗೆ ಭದ್ರತೆ ಮತ್ತು ನಂಬಿಕೆಯ ಕೊರತೆ ಕಾರಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಪಾಕಿಸ್ತಾನದ ಹೆಸರನ್ನ ಹೇಳದೇ ಇದ್ರೂ ಕೂಡ ನೆರೆ ರಾಷ್ಟ್ರಗಳು ಭಯೋತ್ಪಾದನೆಯನ್ನ ಹರಡುವ, ಉಗ್ರವಾದಕ್ಕೆ ಆಶ್ರಯವನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇವೆ ಅನ್ನೋ ಮಾತನ್ನು ಹೇಳಿದ ರಾಜನಾಥ್ ಸಿಂಗ್, ಭಯೋತ್ಪಾದನೆಯನ್ನ ಮುಕ್ತವಾಗಿ ಖಂಡಿಸುವುದರಲ್ಲಿ SCO ಸದಸ್ಯ ರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ಹಿಂಜರಿಯಬಾರದು ಅಂತ ಕೂಡ ಕರೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಭಾರತದ ಪಹಲ್ಗಾಮ್ ಅಲ್ಲಿ ನಡೆದ ಉಗ್ರರ ದಾಳಿಯನ್ನು ಉಲ್ಲೇಖಿಸಿದ ರಾಜನಾಥ್ ಸಿಂಗ್, ಅಲ್ಲಿ ಪ್ರವಾಸಿಗರನ್ನ ಉಗ್ರರು ಅವರ ರಿಲಿಜಿಯನ್ ಕೇಳಿ ಕೊಲೆ ಮಾಡಿದ್ರು, ಮುಸ್ಲಿಮರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಒಬ್ಬ ನೇಪಾಳಿ ಪ್ರಜೆ ಸೇರಿದಂತೆ
24 ಹಿಂದೂಗಳ ಹತ್ಯೆ ಆಯಿತು. ಪ್ರವಾಸಿಗರ ಕೊಲೆಯನ್ನು ಪ್ರತಿಭಟಿಸಿದ್ದಕ್ಕೆ ಒಬ್ಬ ಕಾಶ್ಮೀರಿ ಪೋನಿವಾಲನನ್ನು ಕೂಡ ದಾರುಣವಾಗಿ ಕೊಲ್ಲಲಾಯಿತು. ಆತ ಮುಸಲ್ಮಾನನೇ ಆಗಿದ್ದ. ಅಲ್ಲಿ ಒಟ್ಟು 26 ಮಂದಿಯನ್ನ ಕೊಲೆ ಮಾಡಲಾಯಿತು. ಇಂಥ ಭಯಾನಕ ಕೃತ್ಯವನ್ನು ಮಾಡಿದ್ದು ನಾವೇ ಅಂತ ಲಷ್ಕರ್ ಎ ತೈಬಾದ ಅಂಗಸಂಸ್ಥೆ ರೆಸಿಸ್ಟೆನ್ಸ್ ಫ್ರಂಟ್ ಒಪ್ಪಿಕೊಳ್ತು ಅನ್ನೋ ವಿಷಯವನ್ನು ಕೂಡ ರಾಜನಾಥ್ ಸಿಂಗ್ ಅಲ್ಲಿ ಉಲ್ಲೇಖಿಸಿದ್ದಾರೆ. ಗೆಳೆಯರೆ, ಲಷ್ಕರ್ ವಿಶ್ವಸಂಸ್ಥೆಯ ಉಗ್ರ ಸಂಘಟನೆಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಕಾಶ್ಮೀರದಲ್ಲಿ ದಾಳಿಯ ನಂತರ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನು ಕೂಡ ಘೋಷಿತ ಉಗ್ರ ಸಂಘಟನೆಗಳ ಪಟ್ಟಿಗೆ ಸೇರಿಸುವಂತೆ ಭಾರತ ಒತ್ತಾಯ ಮಾಡಿತ್ತು. ಆದರೆ ಪಾಕಿಸ್ತಾನದ ಮನವಿಯ ಮೇರೆಗೆ ಚೈನಾ ಭಾರತದ ಈ ಒತ್ತಡವನ್ನು ವಿರೋಧಿಸಿತು. ಭಾರತದ ಮೇಲೆ ನಡೆದ ಈ ದಾಳಿಯನ್ನು ಖಂಡಿಸಿ ವಿಶ್ವಸಂಸ್ಥೆ ಕೈಗೊಂಡ ನಿರ್ಣಯದಲ್ಲಿ ಕೂಡ ರೆಸಿಸ್ಟೆನ್ಸ್ ಫ್ರಂಟ್ನ ಹೆಸರು ಸೇರ್ಪಡೆ ಆಗದ ಹಾಗೆ ನೋಡಿಕೊಂಡಿದ್ದು ಚೈನಾ. ಅದನ್ನು ಪಾಕಿಸ್ತಾನ ತನ್ನ ಸಂಸತ್ತಲ್ಲಿ ಕೂಡ ಹೇಳ್ಕೊಳ್ತು. ಈಗ ಚೈನಾ ಅಧ್ಯಕ್ಷತೆಯಲ್ಲಿ SCO ರಕ್ಷಣಾ ಸಚಿವರ ಸಮ್ಮೇಳನ ನಡೆದಿದೆ. ಅದರ ಜಂಟಿ ಹೇಳಿಕೆಯಲ್ಲಿ ಬಲೂಚಿಸ್ತಾನದಲ್ಲಿ ನಡೆದ ಬಲೂಚ್ ಲಿಬರೇಷನ್ ಯೋಧರ ಟ್ರೈನ್ ಹೈಜಾಕ್ ಬಗ್ಗೆ ಉಲ್ಲೇಖಿಸಲಾಗಿದೆ. ಅದನ್ನು ಖಂಡಿಸಲಾಗಿದೆ. ಆದರೆ ಪಹಲ್ಗಾಮ್ ಬಗ್ಗೆ ಅದರಲ್ಲಿ ಏನೂ ಇಲ್ಲ. ಇಲ್ಲಿ ಬಲೂಚಿಸ್ತಾನ ಅಂದ್ರೆ ಬರೀ ಪಾಕಿಸ್ತಾನ ಮಾತ್ರ ಅಲ್ಲ, ಅಲ್ಲಿ ಚೈನಾದ ಹೂಡಿಕೆಗಳಿವೆ. ಹೀಗಾಗಿ ಅಲ್ಲಿ ಏನೇ ದಾಳಿಗಳಾದರೂ ಅದು ಪಾಕಿಸ್ತಾನಕ್ಕಿಂತ ಹೆಚ್ಚು ನಷ್ಟ ಉಂಟು ಮಾಡೋದು ಚೈನಾಗೆ. ಇವತ್ತು ಬಲೂಚಿಸ್ತಾನ ಅನ್ನೋದು ಚೈನಾದ ಒಂದು ಬಲಹೀನ ನರ ಅನ್ನೋ ಥರ ಆಗಿದೆ. ಯಾಕೆಂದ್ರೆ ಅಲ್ಲಿ ಚೈನಾ $60 ಬಿಲಿಯನ್ ಹೂಡಿಕೆ ಮಾಡಿದೆ. ಅಲ್ಲಿನ ಗ್ವದಾರ್ ಬಂದರಿನ ಮೂಲಕ ಚೈನಾಗೆ ಸಂಪರ್ಕವನ್ನು ಕಲ್ಪಿಸುವುದಕ್ಕೆ ಬಲೂಚಿಸ್ತಾನ, ಆಕ್ರಮಿತ ಕಾಶ್ಮೀರ, ಗಿಲ್ಗಿಟ್ ಬಾಲ್ಟಿಸ್ತಾನಗಳಲ್ಲಿ ಚೈನಾ ಹೆದ್ದಾರಿಯನ್ನು ನಿರ್ಮಾಣ ಮಾಡಿಕೊಂಡಿದೆ. ಬಲೂಚ್ನಲ್ಲಿನ ರೇರ್ ಅರ್ತ್ ಮಿನರಲ್ಸ್ ಮೇಲೆ ಕೂಡ ಚೈನಾ ಕಣ್ಣಿಟ್ಟಿದೆ. ಹೀಗಾಗಿ ಅಲ್ಲಿ ಏನೇ ಉಗ್ರ ಚಟುವಟಿಕೆಗಳು ನಡೆದರೂ ಅದರ ಬಿಸಿ ಚೈನಾಗೆ ತಟ್ಟತ್ತೆ. ಸೊ ಈ ಸಮ್ಮೇಳನದ ಜಂಟಿ ಹೇಳಿಕೆಯಲ್ಲಿ ಬಲೂಚಿಸ್ತಾನದಲ್ಲಿ ನಡೆದ ದಾಳಿಗಳ ಉಲ್ಲೇಖ ಮಾಡಲಾಗಿದೆ. ಆದರೆ 26 ಮಂದಿ ಅಮಾಯಕ ನಿರುಪದ್ರವಿ ಪ್ರವಾಸಿಗರನ್ನ ಅವರ ಮತ ಯಾವುದು ಅಂತ ಕೇಳಿ ಹೀನಾಯವಾಗಿ ಕೊಂದ ಘಟನೆಯ ಉಲ್ಲೇಖ ಇಲ್ಲಿಲ್ಲ. ಹೀಗೆ ಮಾಡೋ ಮೂಲಕ ಭಯೋತ್ಪಾದನೆಯ ವಿರುದ್ಧ ನಡೆಸಬೇಕಾದ ಜಂಟಿ ಹೋರಾಟವನ್ನು ಬಲಹೀನಗೊಳಿಸಿದ ಹಾಗಾಗತ್ತೆ ಅನ್ನೋದು ಭಾರತ ವ್ಯಕ್ತಪಡಿಸ್ತಾ ಇರೋ ಕಳವಳ. ಇನ್ನು ಜಂಟಿ ಹೇಳಿಕೆಯ ಕರಡು ಭಯೋತ್ಪಾದನೆಯ ವಿರುದ್ಧ ಭಾರತದ ಕಟ್ಟುನಿಟ್ಟಾದ ನಿಲುವನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸ್ತಾ ಇಲ್ಲ. ಭಾರತ ಗಡಿಯಾಚೆಗಿನ ಭಯೋತ್ಪಾದನೆಯ ಪೋಷಕರು, ಸಂಘಟಕರು, ಆರ್ಥಿಕ ಬೆಂಬಲಿಗರು ಮತ್ತು ಪ್ರಾಯೋಜಕರನ್ನ ಹೊಣೆಯಾಗಿ ಮಾಡಬೇಕು. ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಭಯೋತ್ಪಾದನೆಗೆ ಯಾರೂ ಕೂಡ ಪ್ರಚೋದನೆಯನ್ನ ಕೊಡದ ಹಾಗೆ ತಡಿಬೇಕು ಅಂತ ಒತ್ತಾಯ ಮಾಡುತ್ತೆ. ಆದರೆ SCO ಜಂಟಿ ಹೇಳಿಕೆಯ ಕರಡಲ್ಲಿ ಯಾವುದರ ಬಗ್ಗೆಯೂ ಸ್ಪಷ್ಟ ಉಲ್ಲೇಖ ಇಲ್ಲ. ಸೊ ಭಾರತ ಅದಕ್ಕೆ ಸಹಿ ಮಾಡೋದಕ್ಕೆ ನಿರಾಕರಿಸಿದೆ. ಇನ್ನು ಈ ಹಿಂದೆ 2023ರ ಶೃಂಗಸಭೆಯಲ್ಲಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಬೆಂಬಲ ಪಡೆಯೋದಕ್ಕೆ, ಅದನ್ನು ಪ್ರಮುಖ ವಿಷಯವನ್ನಾಗಿ ಮಾಡೋದಕ್ಕೆ ಚೈನಾ ಪ್ರಯತ್ನ ಪಡ್ತು. ಅದನ್ನು ಕೂಡ ಭಾರತ ಅವತ್ತಿಗೆ ನಿರಾಕರಿಸಿತ್ತು. ಇನ್ನು ಇದೇ ವರ್ಷ ಜೂನ್ 13ರ SCOದ ಜಂಟಿ ಹೇಳಿಕೆಯಲ್ಲಿ ಇಸ್ರೇಲ್ ಇರಾನ್ ಮೇಲೆ ನಡೆಸಿದ ದಾಳಿಯನ್ನು ಖಂಡಿಸಲಾಗಿತ್ತು. ಹೀಗಾಗಿ ಅದನ್ನು ಭಾರತ ಬೆಂಬಲಿಸಿರಲಿಲ್ಲ. ಈಗ ಭಯೋತ್ಪಾದನೆಯನ್ನ ಖಡಾಖಂಡಿತವಾಗಿ ವಿರೋಧಿಸದ ಮತ್ತು ಪಹಲ್ಗಾಮ್ ದಾಳಿಯ ಪ್ರಸ್ತಾಪ ಇಲ್ಲದೆ ಕೇವಲ ಬಲೂಚಿಸ್ತಾನದ ದಾಳಿಗಳನ್ನು ಮಾತ್ರ ಸೇರ್ಪಡೆ ಮಾಡಿದ ಚೈನಾದ ಈ ದ್ವಿಮುಖ ನೀತಿಯನ್ನು ವಿರೋಧಿಸಿ ಭಾರತ ಜಂಟಿ ಹೇಳಿಕೆಗೆ ಸಹಿ ಮಾಡೋದಕ್ಕೆ ನಿರಾಕರಿಸಿದೆ. ಈ ಕಾರಣದಿಂದ 2021ರಿಂದ ಇಲ್ಲಿಯವರೆಗೆ ಮೊಟ್ಟ ಮೊದಲ ಬಾರಿಗೆ SCO ರಕ್ಷಣಾ ಸಚಿವರ ಸಭೆ ಯಾವುದೇ ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡದೆ ಕೊನೆಗೊಂಡಂತಾಗಿದೆ. ಇದೇ ಸಂದರ್ಭದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚೈನಾದ ರಕ್ಷಣಾ ಸಚಿವ ಡಾಂಗ್ ಜುನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ಮಾಡಿದ್ದಾರೆ. ಇದು 2020ರ ಗಲ್ವಾನ್ ಘರ್ಷಣೆಯ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತ ಮತ್ತು ಚೈನಾ ನಡುವೆ ರಕ್ಷಣಾ ಸಚಿವರ ಮಟ್ಟದ ಸಭೆ ಅನ್ನಿಸ್ಕೊಳ್ತಾ ಇದೆ. ಇದು ಗೆಳೆಯರೆ, SCO ಸಮ್ಮೇಳನದಲ್ಲಿ ಭಾರತ ಜಂಟಿ ಹೇಳಿಕೆಗೆ ಸಹಿ ಮಾಡೋದಕ್ಕೆ ನಿರಾಕರಿಸಿದ ಕುರಿತಾದ ಮತ್ತು ಜಂಟಿ ಹೇಳಿಕೆ ಇಲ್ಲದೆ SCO ರಕ್ಷಣಾ ಸಚಿವರ ಸಭೆ ಮುಕ್ತಾಯಗೊಂಡ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.